ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಜತ್ ವಿರುದ್ಧ ದೂರು ನೀಡಿರೋ ಗಿರೀಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಜತ್ ಮತ್ತು ನನಗೆ ಯಾವುದೇ ರೀತಿಯ ಪರಿಚಯ ಇರಲಿಲ್ಲ. 2ನೇ ತಾರೀಕು ನನಗೆ ಸುಮಾರು ಸಲ ಕಾಲ್ ಮಾಡಿದ್ರು. ನಂತರ ವಾಟ್ಸ್ಆ್ಯಪ್ನಲ್ಲಿ ಮೆಸೇಜ್ ಮಾಡಿ ಬೆದರಿಕೆ ಹಾಕ್ತಾರೆ. ಮರಳಿ ಕರೆ ಮಾಡಿದಾಗ ಫೋನ್ನಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಸತೀಶ್ ಅವರ ಮನೆ ತೋರಿಸ್ಬೇಕು ಅಂತ ಬೆದರಿಕೆ ಹಾಕ್ತಾರೆ. ಎಲ್ಲ ದಾಖಲೆಗಳ ಸಹಿತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಲಾಯರ್ ಕಡೆಯಿಂದ ಮಾಹಿತಿ ಪಡೆದು ದೂರನ್ನ ನೀಡಿದ್ದೇವೆ ಅಂತ, ಜೊತೆಗೆ ಕೆಆರ್ ಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಗಿರೀಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸರ್, ಅವ್ರು ಬಂದು ನನಗೆ 2ನೇ ತಾರೀಕು ಬಂದು ಒಂದು ಸುಮಾರು ಸತಿ ಕಾಲ್ ಮಾಡ್ತಾರೆ. ನಾನು ಕಾಲ್ ರಿಸೀವ್ ಮಾಡೋದಿಲ್ಲ. ರಿಸೀವ್ ಮಾಡಿದೆ ಅಂದ ಪಕ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ವಾಟ್ಸಪ್ಪಲ್ಲಿ ಬಂದ್ಬಿಟ್ಟು ನೀವು ಮನೆ ಒಳಗಡೆಯಿಂದ ಆಚೆ ಬರ್ತೀರಾ, ಇಲ್ಲ ಫೋನ್ ತೆಗೆದು ಮಾತಾಡ್ತೀರಾ, ಇಲ್ಲ ನಾನೇ ಹುಡುಗರನ್ನ ಒಳಗಡೆ ಕಳಿಸ್ಲಾ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸ್ತಾರೆ. ತದನಂತರ ಅವರು ಯಾವುದಿದು ಅನ್ನೋನ್ ನಂಬರ್, ನನಗೆ ಅವ್ರ ಪರಿಚಯನೂ ಇರೋದಿಲ್ಲ. ಸರಿ ಅಂತೇಳಿ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಕಾಲ್ ಬ್ಯಾಕ್ ಮಾಡಿದಾಗ ತುಂಬ ವಲ್ಗರಾಗಿ ಮಾತಾಡ್ತಾರೆ. ಸತೀಶ್ ಅವ್ರ ಮನೆ ಬಂದು ನನಗೆ ತೋರಿಸ್ಬೇಕು, ನೀನು ಇಲ್ಲಿ ನನ್ನ ಜೊತೆ ಬಂದು ನಾನು ಕಾರ್ ಹತ್ಬೇಕು, ಇಲ್ಲ ಅಂತ ಹೇಳಿದ್ರೆ ಹಂಗೆ ಹಿಂಗೆ ಅಂತೇಳಿ ತುಂಬ ವಲ್ಗರಾಗಿ ಬರೋ ದೊಡ್ಡ ಕೆಳಗಡೆ ಪದಗಳನ್ನ ಮಾತ್ರ ಮಾತಾಡ್ತಾರೆ. ದಯವಿಟ್ಟು ಸರ್ ಈ ಥರ ಎಲ್ಲ ಮಾತಾಡ್ಬೇಡಿ, ಭಾಳ ಗೌರವದಿಂದ ಮಾತಾಡಿ ಅಂತ ಹೇಳಿದ್ರು. ಏನು ಹೇಳಿದ್ರು ಅವರು ಅದು ಇದೇ ಮಾಡೋದಿಲ್ಲ. ಅವ್ರ ಇಂಟೆನ್ಷನ್ ಏನಿದೆ ಅಂತ ಹೇಳಿದ್ರೆ ಮನೆ ಹತ್ರ ಬಂದ್ಬಿಟ್ಟು ಯಾರು ಹುಡುಗರನ್ನೆಲ್ಲ ಕಳಿಸಿ ಫಸ್ಟ್ ಕಾರ್ ಫೋಟೋಸ್ನೆಲ್ಲ ಕಳಿಸ್ಬಿಟ್ಟು ಒಳಗಡೆಯಿಂದ ಆಚೆ ಬರ್ತಿರಲಿಲ್ಲ, ನಾನೇ ಒಳಗಡೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಎದುರಿಸ್ತಾರೆ. ಎದುರಿಸಿದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕೇರ್ ಸ್ಟೇಷನ್ಗೆ ಒಂದು ಇಮೇಲ್ ಕಂಪ್ಲೇಂಟ್ ಕೊಡ್ತೀನಿ. ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ, ಅಂದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನ್ ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದ್ರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲ್ ಸೇವ್ ಆಗಿರುತ್ತೆ. ಅಂದ್ರೆ ಒಂದ್ ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದ್ರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು. ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರ್ಸ್ಕೊಂಡು ಅವರು ಒಳ್ಳೆ ರೀತಿಲಿ ಮಾಡಿರೋದನ್ನ ತಿರುಚಿ, ಅಂದ್ರೆ ಅವ್ರು ಏನೇನು ಕೇಳಿದ್ರು ಅದು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವ್ರೇನ್ ಮಾಡಿದ್ದಾರೆ ಎಲ್ಲ ತಿರುಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದ್ರೆ ತುಂಬಾ ಬಯ್ಯ ತರದ್ ಮಧ್ಯೆ ಆಡ್ ಮಾಡಿ ಆ ತರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಆದ್ರೆ ಅವರು ಎಡಿಟ್ ಮಾಡಿ ಹಾಕದ ರೀತಿ ಬಂದು ತುಂಬಾ ವಲ್ಗರ್ ಆಗಿ ಇವ್ರು ಹೇಳೋದನ್ನ ಸೊಂಟದ ಕೆಳಗಡೆ ಮಾತುಗಳೆಲ್ಲ ಅವ್ರಿವ್ರು ಬೈದಿರೋದನ್ನ ಮಧ್ಯೆ ಆಡ್ ಮಾಡಿ ಒಂಥರ ತುಂಬಾ ಕೆಟ್ಟದಾಗಿ ಪ್ರಚೋದನೆ ತರ ಮಾಡಿರ್ತಾರೆ. ಆದ್ರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಂಡ್ರೆ ಆರಾಮಾಗಿರ್ತೀನಿ. ಅದಾಗ್ತಿದಂಗೆ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲ್ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ, ಅಂದ್ರೆ ಫ್ಯಾನ್ ತರ ಕೂಗ್ತಾರೆ. ಅದು ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿಲಿ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ ಆಗ್ಲೇ ಎಲ್ಲ ಫುಲ್ ರೋಸ್ಟ್ ಆಗ್ಬಿಟ್ಟವನೆ, ಇನ್ನು ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಇದು ನನಗೆ